ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸ್ಕಿನ್ ಸ್ವಲ್ಪ ಡಲ್ ಆಗಿದೆ ಆ್ಯಂಡ್ ಬ್ರೈಟ್ನೆಸ್ ಎಲ್ಲ ಕಡಿಮೆ ಆಗಿದೆ. ಇದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳ್ತೀನಿ. 2 ಟಿಪ್ಸ್ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಬನ್ನಿ ಏನು ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ಒಂದು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ. ಇದಕ್ಕೋಸ್ಕರ ಒಂದು ಹಾಫ್ ಟೊಮೆಟೊ ಆ್ಯಂಡ್ ಒಂದು ಹಾಫ್ ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಫೇಸ್ ಪ್ಯಾಕ್ಗೋಸ್ಕರ ಒಂದು ಸ್ವಲ್ಪ ಪ್ಯೂರ್ ಟೊಮೆಟೊ ಜ್ಯೂಸ್ ಆ್ಯಂಡ್ ಸ್ವಲ್ಪ ಗೋಧಿ ಹಿಟ್ಟು ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇವೆರಡು ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ. ಫಸ್ಟ್ ಬಂದುಬಿಟ್ಟು ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ. ತುಂಬ ಈಸಿ, 2 ಸ್ಟೆಪ್ಸ್ ನೀವು ಫಾಲೋ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಫಸ್ಟು ಕಾಫಿ ಪೌಡರಲ್ಲಿ ನಾವು ಟೊಮೆಟೊನ ಈ ಥರ ಡಿಪ್ ಮಾಡಿಕೊಂಡು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊತ ಸ್ಕ್ರಬ್ಬಿಂಗ್ ಅನ್ನೋದು ಮಾಡ್ಕೋಬೇಕು. ಆ್ಯಂಡ್ ಟೊಮೆಟೊ ಅನ್ನೋದು ನಮ್ಮ ಫೇಸ್ ಮೇಲೆ ಇಂಪ್ಯೂರಿಟಿನ ಕ್ಲಿಯರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕಾಫಿ ಪೌಡರ್ ಅನ್ನೋದು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡಿ ಸ್ಕಿನ್ ಬ್ರೈಟ್ ಆಗೋಕ್ಕೆ ತುಂಬಾ ಹೆಲ್ಪ್ಫುಲ್ಲು. 5 ಮಿನಿಟ್ಸ್ ಟೈಮರ್ ಇಟ್ಕೊಳ್ಳಿ ಆಯಿತಾ. 5 ಮಿನಿಟ್ಸ್ ಟೈಮರ್ ಇಟ್ಕೊಂಡು 5 ಮಿನಿಟ್ಸ್ ನಿಧಾನವಾಗಿ ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಮಿನಿಮಮ್ ಒಂದು 5 to 8 ಮಿನಿಟ್ಸ್ವರೆಗೂ ಟೈಮ್ ತೊಗೊಂಡು ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಫೇಸ್ ಮೇಲೆ ಇರುವಂಥ ಇಂಪ್ಯೂರಿಟಿ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು ಎಲ್ಲ ಕೂಡ ಕ್ಲೀನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಸ್ಕಿನ್ನು ನಿಮ್ಗೆ ಡ್ರೈ ಆಗಿರುತ್ತೆ ಈ ವಿಂಟರಲ್ಲಿ. ಸೊ ಆ ಡ್ರೈ ಸ್ಕಿನ್ ಎಲ್ಲ ಚೆನ್ನಾಗಿ ರಿಮೂವ್ ಮಾಡಿ ಸ್ಕಿನ್ನು ಫ್ರೆಶ್ ಆಗಿ ಗ್ಲೋಯಿಂಗ್ ಆಗಿ ಆಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿ ಅನ್ನಿಸ್ತಾ ಇದೆ ನನ್ನ ಸ್ಕಿನ್ ಅಂತ. ನೆಕ್ಸ್ಟ್ ನಾವು ಸ್ಕ್ರಬ್ ಮಾಡಿರ್ತೀವಿ. ಸೊ ಕಾಫಿ ಪೌಡರ್ ಸ್ಕ್ರಬ್ ಮಾಡಿರೋದ್ರಿಂದ ಸ್ಕಿನ್ನು ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಫೇಸ್ ಮಾಸ್ಕ್ಗೋಸ್ಕರ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ಗೋಧಿ ಹಿಟ್ಟು ಏನಂತಂದರೆ ಸ್ಕಿನ್ನನ್ನು ಡ್ರೈ ಮಾಡಲ್ಲ, ಚೆನ್ನಾಗಿ ಮಾಯ್ಸ್ಟ್ ಮಾಡುತ್ತೆ ಗೋಧಿ ಹಿಟ್ಟು. ಅದ್ರ ಜೊತೆಯಲ್ಲಿ ಟೊಮೆಟೊ ಸ್ಕ್ವೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊ ಯಾಕೆ ಸ್ಕ್ವೀಸ್ ಮಾಡಿದ್ದೀನಿ ಅಂದರೆ ಇದು ಸ್ಕಿನ್ ಮೇಲೆ ಇಂಪ್ಯೂರಿಟಿ, ಡರ್ಟ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ನನ್ನು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನು ಫ್ರೆಶ್ ಆಗಿ ಗ್ಲೋಯಿಂಗ್ ಆಗಿ ಇರುತ್ತೆ. ಈ 2 ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತಲ್ವ? ಇಷ್ಟ ಆದರೆ ಫಾಲೋ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನನ್ನ ಚಾನಲಲ್ಲಿ ತುಂಬ ಈಸಿ ಇರುವಂತಹ ಟಿಪ್ಸನ್ನು ನಾನು ಹೇಳ್ಕೊಟ್ಟಿರ್ತೀನಿ. ನನ್ನ ವೀಡಿಯೋಸ್ ಎಲ್ಲನೂ ಕೂಡ ಚೆಕ್ಔಟ್ ಮಾಡಿ. ಆ್ಯಂಡ್ ಇಂಥ ಯೂಸ್ಫುಲ್ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.